ಮಾತ್ರ ಮುರಾನಿಯವರನ್ನು ಜೊಮಟೋದ ಕಾರ್ಪೊಂಡು ಮೂಲೆ ಒಕ್ಕ ಮುರಾನಿ ಅವಳು ಬೈಕಂಬಡಿ ಒಂದು ದೆತ್ತಾಂಡು 2 ತಿಂಗಳು 7 ದೆತ್ತ ಒಂದುಂಡು ಯಾಲ್ಲ ಬೂರ್ದೆ ಯಾನ್ 2 ಸಲ ಬೂರಿಯೆ ಇಂದೇ ಗುರಿಟ್ಟು ಒಂಜಿ ಬ್ರಿಡ್ಜಿದ ಸ್ವಲ್ಪ ನೆಟ್ ಬೂರ್ದು ಬಸ್ ಬತ್ತ ರಶ್ ಉಂಡು ಯಾನ್ ದಿನ ಮುಂದೆ ಬಸ್ ದೆತ್ತ ಬ್ರೇಕ್ ಮಾಡಿ ಇವತ್ತಿನ ಮರಣ ಮತ್ತೆ ಹಿಂದೆ ನಡೆದಿದ್ದ 4 ಒಟ್ಟಿಗೆ 5 ಮರಣಕ್ಕೆ ಸಂಪೂರ್ಣ ಹೊಣೆ ನಮ್ಮ ಹೈವೇ ಅಧಿಕಾರಿ ಜಾವೇದ್ ಮತ್ತು ಅವರ ತಂಡ ಇಂಜಿನಿಯರ್ಸ್ ಎಂಕದಾಯಿಗ್ಯಾ ಸೈತರ ಬುಡು ಹೆಂಗೊತ್ತಿಜ್ಜಿ ಹೀಗೆಲ್ಲ ಮಾಡಿ ಮಧ್ಯದಲ್ಲಿ ರಾಜಕೀಯ ತಂದು ನಾವೆಲ್ಲರ ಜನಪ್ರತಿನಿಧಿಗಳ ಬಗ್ಗೆ ಇದು ಮಾಡಿ ಕಮ್ಯುನಲ್ ಕ್ರಿಯೇಟ್ ಮಾಡಲಿಕ್ಕೆ ನಾವು ಹುಷಾರಿದ್ದೀವಿ ಮಂಗಳೂರಿನವರು. ಆದರೆ ಇಂಥ ವ್ಯವಸ್ಥೆ ಕಣ್ಣಾರೆ ಹಸಿ ಜೀವ ತುಂಡಾಗಿ ಬಿದ್ದರೂ ಕೂಡ ನಮ್ಗೆ ಯಾರಿಗೂ ಮನ ಕಲಕಲಿಲ್ಲ ಅಂದರೆ ನಾವು ಮನುಷ್ಯರಾಗಿ ಏನು ಪ್ರಯೋಜನ? ಬೆಳ್ಳಂಬೆಳಗ್ಗೆ ರಸ್ತೆ ಗುಂಡಿಗೆ ಬಿದ್ದು ನಮ್ಮ ಕೂಳೂರಿನಲ್ಲಿ ಒಬ್ರು ಮಹಿಳೆ ಸಾವನ್ನಪ್ಪಿದ್ದಾರೆ. ಇನ್ನು ಎಷ್ಟು ಬಲಿ ಬೇಕು ನಮ್ಮ ಅಧಿಕಾರಿಗಳಿಗೆ, ನಮ್ಮ ಜನಪ್ರತಿನಿಧಿಗಳಿಗೆ? ಇನ್ನು ಎಷ್ಟು ಜನ ಸಾವನ್ನಪ್ಪಬೇಕು? ಈ ಕೂಳೂರು ಹೆದ್ದಾರಿಯಲ್ಲಿ 5ಕ್ಕಿಂತ ಹೆಚ್ಚು ಜನ ಗುಂಡಿಗೆ ಬಿದ್ದು ಸಾವನ್ನಪ್ಪಿರ್ತಕ್ಕಂತಹ ಘಟನೆಯಾಗಿದೆ. ಇಷ್ಟಾದ್ರೂ ಕೂಡ 2 ದಿವಸದ ಹಿಂದೆ ಇಲ್ಲಿ ಡೆಲಿವರಿ ಬಾಯ್ ಒಬ್ಬ ಬಿದ್ದು ಆತನ ಕಾಲು ಕೂಡ ಕಟ್ಟಾಗಿದೆ. ಆತ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾನೆ. ಇಷ್ಟಾದ್ರೂ ಕೂಡ ನಮ್ಮ ಅಧಿಕಾರಿಗಳು ಎಚ್ಚೆತ್ತುಕೊಳ್ತಾ ಇಲ್ಲ. NH ಅಧಿಕಾರಿಗಳು ಬಾಲಿಶವಾದಂತಹ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ, ಬಾಲಿಶವಾದಂತಹ ಉತ್ತರವನ್ನು ಕೊಡ್ತಾ ಇದ್ದಾರೆ. ಆದ್ರೆ ಗುಂಡಿ ಮುಚ್ಚುವಂತಹ ಕಾರ್ಯಕ್ಕೆ ಮುಂದಾಗಿಲ್ಲ. ಸುರತ್ಕಲ್ನಿಂದ BC ರೋಡ್ ವರೆಗೆ 26 ಕೋಟಿ ರೂಪಾಯಿ ಪಾಸ್ ಆಗಿದ್ರು ಕೂಡ ಅಟ್ಲೀಸ್ಟ್ ಈ ಗುಂಡಿ ಮುಚ್ಚುವುದಕ್ಕೂ ನಿಮಗೆ ಯೋಗ್ಯತೆ ಇಲ್ಲ ಅಂತ